ಅದೇ ಎಲ್ಲ ರೆಡಿ ಇಟ್ಕೊಂಡ್ಬಿಟ್ಟಿದ್ದೀರಾ ಪೈನಾಪಲ್ ಕೇಸರಿ ಎಸ್ ಸರ್ ಮದುವೆ ಮನೆದೆ ಇವಾಗ ಏನೇನು ಬೇಕಂತ ನಾವು ಹೇಳ್ಬಿಡೋಣ ಸರ್. ಈ ಥರ ಒಂದು ನಿಮ್ಮ ಮನೇಲಿ ಪಾವು ಅರ್ಧ ಸೇರು ಒಂದು ಸೇರು ಅಂತ ನೋಡಿ. ಒಂದು ಪಾವಲ್ಲಿ ನಾನು ಮಾಡ್ತಾ ಇದ್ದೀನಿ. ಒಂದು ಪಾವು ಅಂದ್ರೆ ಎಲ್ರಿಗೂ ಅರ್ಥ ಆಗುತ್ತೆ. ಒಂದು ಪಾವು ಚಿರುಟಿರುವೆ, 1.5 ಪಾವು ಸಕ್ಕರೆ, ಹೀಗೆ ನೋಡಿ ಒಂದು 25 ಗ್ರಾಮು ಗೋಡಂಬಿ, 25 ಗ್ರಾಮು ದ್ರಾಕ್ಷಿ, ಒಂದು 4-5 ಲವಂಗ, ಏಲಕ್ಕಿ ಪುಡಿ, ನೋಡಿ 1 ಕಪ್ ಆಗಷ್ಟು ಪೈನಾಪಲ್ 1 ಕಪ್ ಇದು. ಸೂಪರ್. ತುಪ್ಪ ಅದಕ್ಕೆ ಬೇಕಾದಂತ ತುಪ್ಪ ಒಂದು ಹೆಚ್ಚು ಕಡಿಮೆ ಇಲ್ಲ ಅಂತಂದ್ರೆ ಇವಾಗ ಒಂದು ಯಾವುದೇ ಇದು ಮಾಡಿದ್ರು ನೀವು ಯಾವ್ದು ಒಂದು ಗ್ಲಾಸ್ ತಗೊಳ್ತೀನಿ ಅಂತ ಹೇಳಿದ್ರು ಅದರಲ್ಲಿ 3/4 ಗ್ಲಾಸ್ ತುಪ್ಪ ಬೇಕಾಗುತ್ತೆ 1 ಗ್ಲಾಸ್ ರವೆಗೆ. ಲೆಮನ್ ಯೆಲ್ಲೋ ಕಲರ್, ಇದು ಏನೋ ಆರೋಗ್ಯಕ್ಕೆ ಏನು ಹಾನಿಕರ ಅಲ್ಲ. ಇದು ಬಂದು ಆದ್ರೆ ತುಂಬಾ ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ಹಾಕ್ಬೇಕು, ಸ್ವಲ್ಪ ಚಿಟಿಕೆ. ಈಗ ಅದನ್ನ ಯಾವ ತರ ಮಾಡೋದು ಅಂತ ತೋರಿಸ್ಬಿಡ್ತೀನಿ. 1 ಪಾವು ರವೆಗೆ 2.5 ಪಾವು ನೀರು. 1 ಪಾವು ರವೆಗೆ 2.5 ಪಾವು ನೀರು. 2.5 ಪಾವು ನೀರು. ಎಸ್ ಸರ್. 2 ಅಷ್ಟು 2.5 ಎಷ್ಟು ನೀರು. ಓಕೆ. 1.5 ಪಾವು ಸಕ್ಕರೆ ಹಿಂಗೆ ಹಾಕೋಬೋದು ಡೈರೆಕ್ಟ್ 1.5 ಪಾವು ಸಕ್ಕರೆ ಡೈರೆಕ್ಟ್ ಆಗಿ. ಅದಕ್ಕೇನೆ ಪೈನಾಪಲ್ ಎಸ್. ವಾವ್, ಇದು 1 ಕಪ್ ಸಾಕು. 1 ಕಪ್. ಸ್ವಲ್ಪ ಲೆಮನ್ ಯೆಲ್ಲೋ ಕಲರ್. ಇದು ಒಂದು ಎಡಿಬಲ್, ಒಂದು ಚಿಟಿಕೆ. ಇಷ್ಟೇ. ಓಕೆ. ಸೊ ಫಸ್ಟು ಎಲ್ಲ ಹಾಕೊಂಡ್ಬಿಟ್ವಿ, ಆಮೇಲೆ ಒಲೆ ಹಚ್ಕೊಂಡಿದ್ದು ಮದುವೆ ಮನೆಯ ಪೈನಾಪಲ್ ಕೇಸರಿ ಬಾತ್. ಈಗ ಮಿಕ್ಸ್ ಮಾಡೋಣ. ಇದು ಎಷ್ಟೊತ್ತು ಬೇಯಬೇಕು ಸರ್? ಇದು ಕುದಿಬೇಕು. ಅದು ಕುದಿಯಷ್ಟು ಟೈಮ್ ತಗೊಳ್ಳುತ್ತೆ. ನೀವು ಅಷ್ಟೇ ಟೈಮ್ ತೊಗೊಳುತ್ತೆ. ನೆಕ್ಸ್ಟು ಡ್ರೈ ಆಗಿರಲಿ. ಹೀಗೆ ನೋಡಿ 1 ಪಾವ್ ಅಷ್ಟು ಚಿರುಟಿ ರವೆ, ಗೋಡಂಬಿ, ದ್ರಾಕ್ಷಿ, 4 ಲವಂಗ ಬಿತ್ತು. ಇದು ಸೈಮಲ್ಟೇನಿಯಸ್ಲಿ ಒಟ್ಟಿಗೆ ಮಾಡಬೇಕಲ್ಲ ಸರ್? ಬೇರೆ 2 ಕಡೆ ಎತ್ಕೋಬೇಕು. 2 ಒಟ್ಟಿಗೆ. ಒಂದು ಇದರಲ್ಲಿ 3/4 ಕಪ್ ಅಷ್ಟು ತುಪ್ಪ. ಇಷ್ಟು ತುಪ್ಪ ಒಲೆ ಸಾಕಷ್ಟೇ. ಇನ್ನೊಂದು ಸ್ವಲ್ಪ ತುಪ್ಪ ಬೇಕಾಗುತ್ತೆ. ಎಸ್ ಸರ್. ಸಾಕು. ತುಪ್ಪನೇ ಕರಗಿ ಈ ತರ ಆದ್ಮೇಲೆ ನೋಡಿ ಅದು ದ್ರಾಕ್ಷಿ ಇದೆಯಲ್ಲ, ಆ ದ್ರಾಕ್ಷಿ ಚೆನ್ನಾಗಿ ಮೇಲ್ ಬಂದ್ರೆ ಹೌದು ರವೆ ಗೋಡಂಬಿ ಎಲ್ಲ ಆಗಿದೆ ಅಂತ. ದ್ರಾಕ್ಷಿ ಮೇಲ್ ಬರ್ಬೇಕು. ಹೌದು, ಊದ್ಕೊಬೇಕು. ದ್ರಾಕ್ಷಿ ನೋಡಿ ಮೇಲ್ ಬರ್ತಾ ಇದೆ, ದಪ್ಪ ಆಗ್ತಾ ಇದೆ ನೋಡಿ. ಹೌದಲ್ಲ, ದ್ರಾಕ್ಷಿಗಳು ಮಾತ್ರ ಮೇಲೆ ಬರ್ತಾ ಇದೆ, ದಪ್ಪ ಆಗ್ತದೆ. ಸೊ ಈಗ ಸ್ವಲ್ಪ ಈ ಥರ ಇದು ಮಾಡಿಕೊಂಡು ಇದಕ್ಕೆ ಬೇಕಾದ್ರೆ ಒಂದು ಸ್ವಲ್ಪ ನೋಡಿ ಈಗ ನೀರು ಇರ್ತಲ್ಲ, ಒಂಚೂರು ನೀರು ಇದು ಮಾಡ್ಕೊಂಡು ಮಾಡಿದ್ರೆ ಈಗ ಸೌಂಡ್ ಬಂದ್ರೆ ಆಗಿದೆ ಅಂತ. ಎಲ್ಲ ದ್ರಾಕ್ಷಿ ಎಲ್ಲ ಮೇಲ್ ಬಂದಿದೆಯಲ್ಲ ಸರ್? ಈಗ ಎಲ್ಲ ರವೆ ಎಲ್ಲ ಆಗಿದೆ ಅಂತ. ಆಗಿದೆ. ಈಗ ಇದು ಹಾಕೋಣ, ನೀರು ಹಾಕೋಣ. ಈಗ ನೀರು ಕುದಿಲಿಲ್ಲ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಕೇಸರಿ ಭಾತ್ ಆಗಲ್ಲ. ಎಲ್ಲ ಅಂಟಂಟು ಮೇಣ ತರ. ನೀರು ಕುದಿಬೇಕು. ನೀರು ಕುದ್ದು ಈ ತರ ಇದಾದ್ರೆ ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ. ಈಗ ಏಲಕ್ಕಿ ಪುಡಿ. ಓಕೆ. 2 ಚಿಟಿಕೆ ಕುದಿಬೇಕು. ನೋಡಿ ಕಡಾಯಿ ಗಂಟಲ್ಲ. ಹೌದೌದು. ಆಮೇಲೆ ನೋಡಿ ಈ ತರ ಇದು ಮಾಡಿದ್ರೆ ಕುರ್ಪಿ ಗಂಟಬಾರ್ದು. ಹಾ ನೋಡಿ. ಹೌದು.
ಆಗಿದೆ.